ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್. ಸೊ ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡೋವಂಥ ವೀಡಿಯೋಗಳ ನೋಟಿಫಿಕೇಷನ್ ಪಟ್ ಅಂತ ಸಿಗುತ್ತೆ. ಸೊ ನೀವು ವೀಡಿಯೋದಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಾ, ಸೊ ಕಾಟೇರಮ್ಮ ದೇವಿನ ನೋಡ್ತಾ ಇದ್ದೀರಾ, ಎಷ್ಟು ಮೈಯೆಲ್ಲ ಜುಮ್ ಅನ್ನುತ್ತೆ. ಸೊ ನಾವು ಅಂದರೆ 26 ಗಣರಾಜ್ಯೋತ್ಸವ ಇತ್ತಲ್ಲ, ಸೊ ಆವತ್ತಿನ ದಿನ ಹಾಲಿಡೇ ಇತ್ತಲ್ಲ ನಮ್ಮ ಹಸ್ಬೆಂಡ್ಗೆ. ಸೊ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ನಿಯರ್ ಹೊಸಕೋಟೆ ಹತ್ರ ಇರೋದು ಕಂಬಳೇಪುರದಲ್ಲಿ ಕಾಟೇರಮ್ಮ ದೇವಸ್ಥಾನ. ತುಂಬಾ ದೈವ ಭಕ್ತಿ ಇರುವಂತಹ ದೇವಸ್ಥಾನ ಆಗಿರುತ್ತೆ. ಜನರು ಎಷ್ಟು ದೇವ್ರನ್ನ ನಂಬ್ತಾರೆ ಅಂತ ನೋಡಿ. ನಾವು ಕೂಡ ಅಲ್ಲಿ ಹೋಗಿದ್ವಿ. ನಮ್ಮ ದೊಡ್ಡಬಳ್ಳಾಪುರದಿಂದ 45 ಕಿಲೋಮೀಟರ್ಸು, 1 ಅವರ್ ಜರ್ನಿ ಆಗುತ್ತೆ. ಒಂದು 45 ಮಿನಿಟ್ಸಿಂದ 1 ಅವರ್ ಆಗುತ್ತೆ. ಸೊ ನಾವು ಕಾರಲ್ಲಿ ಹೋಗಿದ್ದು, ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ನಮ್ಮ ಅತ್ತೆ ಮಾವ, ನಮ್ಮ ಪಾಪು, ಹಾಗೆ ನಾನು ನಮ್ಮ ಹಸ್ಬೆಂಡ್ ಹೋಗಿದ್ವಿ. ಸೊ ಅಲ್ಲಿ ನೋಡಿ ಆರತಿ ಎಲ್ಲ ಮಾಡ್ತಿದ್ದಾರೆ. ಬೆಲ್ಲದ ಆರತಿ ಆಗಿರ್ಬೋದು, ನಿಂಬೆಹಣ್ಣು ಆರತಿ ಆಗಿರ್ಬೋದು, ಈ ರೀತಿಯಾಗಿ ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡು ಆರತಿ ಮಾಡ್ತಿದ್ದಾರೆ. ಇನ್ನು ಮುಂದಕ್ಕೆ ಇನ್ನೂ ಬೇರೆ ಬೇರೆ ಥರ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ದೇವ್ರ ಮೇಲೆ ಎಷ್ಟು ಜನರಿಗೆ ಎಷ್ಟು ನಂಬಿಕೆ ಇದೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಅಂದರೆ ಏನಾದರೂ ಅರ್ಕೆ ಮಾಡಿಕೊಂಡು ಕಾಯಿ ಕಟ್ಟೋದಾಗಿರ್ಬೋದು, ಎಲ್ಲ ತುಂಬಾ ಒಳ್ಳೆಯಂಥ ಪಾಸಿಟಿವ್ ಎನರ್ಜಿ ಇದೆ. ಸೊ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಯಾವಾಗ ಏನೇನು ನಡೆಯುತ್ತೆ. ಸೊ ಆರತಿಗಳಾಗಿರ್ಬೋದು, ಅಭಿಷೇಕಗಳಾಗಿರ್ಬೋದು, ದೇವಸ್ಥಾನಕ್ಕೆ ಏನೇನು ಸಾಮಗ್ರಿಗಳು ಕೊಡಬೇಕು, ಹೋಮ ಆಗಿರ್ಬೋದು, ಈ ಬೋರ್ಡಲ್ಲಿ ಎಲ್ಲ ಥರ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಹೋಮಗಳಾಗಿರ್ಬೋದು ನೋಡಿ, ಪ್ರತ್ಯಂಗತ ಹೋಮ, ತುಂಬಾ ದೇವ್ರ ಬಗ್ಗೆ ಎಲ್ಲ ಇಲ್ಲಿ ದೊಡ್ಡದಾಗಿ ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ತುಂಬಾ ಚೆನ್ನಾಗಿದೆ, ಎಲ್ಲ ಪಾಸಿಟಿವ್ ಆಗಿಯೇ ಅಲ್ಲಿ ಇದೆ. ಸೊ ನೋಡಿ, ದೇವ್ರ ಹತ್ರ ನಾವು ಅಲ್ಲಿ ಮೆಟ್ಲಿದೆ, ತುಂಬಾ ಜನ ಇದ್ದರು ಫ್ರೆಂಡ್ಸ್. ನೋಡಿ, ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಿದೆ ಎಷ್ಟು ಜನ ಇದ್ದರು ಅಂತೇಳಿ. ನೋಡಿ, ತುಂಬಾ ಚೆನ್ನಾಗಿತ್ತು, ತುಂಬ ಜನ ಬಂದಿದ್ದರು, ರಜಾ ಇರೋದ್ರಿಂದ. ಸೊ ಸಖತ್ ಜನ ಇದ್ದರು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಜನ ಕಾಣಿಸ್ತಿದ್ದಾರೆ ಅಂತೇಳಿ. ಸೊ ನಾವಿಲ್ಲಿ ದೇವರ ಸ್ಟ್ಯಾಚು ಹತ್ರ ಹೋಗಿ, ಕಾಟೇರಮ್ಮ ಸ್ಟ್ಯಾಚು ಹತ್ರ ಹೋಗಿ ಮಂಗಳಾರತಿ ಎಲ್ಲ ತೊಗೊಂಡು ನಮಸ್ಕಾರ ಹಾಕೋತಿದ್ದೀವಿ. ನೋಡಿ, ನಿಮಗೆ ಕಾಣಿಸ್ತಿದೆ ಅಲ್ಲ. ಸೊ ನಮ್ಮ ಪಾಪುನ ಅಲ್ಲಿ ನಿಲ್ಲಿಸಿದ್ರೆ ಸೊ ಭಯ ಬಿದ್ದುಬಿಟ್ಟ, ಇನ್ನೂ ಚಿಕ್ಕವನಲ್ಲ, ಅದಕ್ಕೋಸ್ಕರ ನೋಡಿ ನಿಲ್ಲಿಸಿದ್ರೆ ಅಳ್ತಾವನೆ, ಎತ್ಕೊಬೇಕು ಅಂತ. ಅದಕ್ಕೆ ಎತ್ಕೊಂಬಿಟ್ವಿ. ಅವನಿಗೆ ಸ್ವಲ್ಪ ಭಯ ಆಗುತ್ತಲ್ವ, ಸೊ ಎಲ್ಲೆಲ್ಲೋ ಬಿಟ್ಬಿಡ್ತಾರೆ ಅಂತೇಳಿ ನಾವೆಲ್ಲ ಫ್ಯಾಮಿಲಿ ಎಲ್ಲ ದೇವರ ಆಶೀರ್ವಾದ ತೊಗೊಂಡು. ಸೊ ನೋಡಿ, ಇಲ್ಲಿ ಮಹಾಕಾಳಿ ಥರ ಇತ್ತು, ಅಲ್ಲಿ ದೃಷ್ಟಿ ತೆಗಿತಾಯಿದ್ರು. ದೃಷ್ಟಿ ಎಲ್ಲ ಅದೆಲ್ಲ ನೋಡಿದ್ವಿ. ಸೊ ಅದಾದಮೇಲೆ ಅಲ್ಲಿ ಮೇಲೆ ನೋಡಿ ಮೆಟ್ಲೆಲ್ಲ ಇದೆ, ಎಷ್ಟು ಚೆನ್ನಾಗಿದೆ ಅಂಥೇಳಿ ದೇವರು ಕಾಣಿಸ್ತಿದೆ. ಅಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಎಲ್ಲ ಚೆನ್ನಾಗಿ ಫೆಸಿಲಿಟಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಸೊ ನೋಡಿ, ಎಲ್ಲ ಹಾಕ್ಕೊಂಡು ಈ ಕಡೆಯಿಂದ ಬರ್ತಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಫೆಸಿಲಿಟಿ ಅಂತೂ. ದೇವ್ರ ಮೇಲೆ ನಂಬಿಕೆ ಅಂತೂ ಎಷ್ಟು ಜನಕ್ಕಿದೆ ಅಂತೇಳಿ ಗೊತ್ತಾಗ್ತಿದೆ. ಸೊ ಇಲ್ಲಿ ಅಂದರೆ ಸ್ಟ್ಯಾಚು ಕೆಳಗಡೆನೇ ಇದೆ. ಇಲ್ಲಿ ದೇವ್ರದ್ದು ಅಂದರೆ ಕಲ್ಲುಗಳು ಇರ್ತಾವಲ್ಲ, ಅದು ಇದೆ. ಅಲ್ಲಿ ಪೂಜೆ ಮಾಡ್ಕೊತಾರೆ. ಪೂಜೆ ಮಾಡಿ ಮತ್ತು ಇಲ್ಲಿ ಗೋಡೆ ಮೇಲೆ ಕಾಯಿನ್ ಅಂಟಿಸಿ, ಏನಾದರೂ ಅಂದ್ಕೊಂಡು ಕಾಯಿನ್ ಅಂಟಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅಲ್ಲಿನ ನಂಬಿಕೆ ಆಗಿರುತ್ತೆ. ಸೊ ನಾವು ಕೂಡ ಕಾಯಿನನ್ನು ಅಂಟಿಸಿದ್ವಿ. ನಮಗೆ ಏನು ಅನಿಸುತ್ತೋ ಅದನ್ನು ಅಂದ್ಕೊಂಡು ಕಾಯಿನ್ ಅಂಟಿಸಿದ್ವಿ. ದೇವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಅಂಟಿಸೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ಕೂಡ ಕಾಯಿನ್ ಅಂಟಿಸಿದ್ವಿ. ಆ ಕಾಯಿನು ಬಿದ್ದೋಗಲಿಲ್ಲ ಅಂತಂದರೆ ಅದಕ್ಕೆ ಅಂಟ್ಕೊಂಡಿರ್ಬೇಕು. ನೋಡಿ, ಇಲ್ಲಿ ಎಲ್ಲ ಬೀಗಗಳು ಹಾಕಿ ಅವ್ರ ಅರಕೆಗಳನ್ನು ಅಂದರೆ ಚೀಟಿಯಲ್ಲಿ ಬರೆದಿಟ್ಕೊಂಡಿದ್ದಾರೆ. ಇಲ್ಲಿ ಯಾರೋ ಒಬ್ಬ ಹುಡುಗ ನಾನು ನೋಡಿ 10th ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಹಾಕಿದ್ದಾನೆ. ಅದೇ ಥರ ಸುಮಾರು ಜನ ಔಷಧಿ ಬಾಟ್ಲುಗಳಾಗಿರ್ಬೋದು, ಮಾತ್ರೆ ಬಾಟ್ಲುಗಳಾಗಿರ್ಬೋದು, ಕುಡಿತಾ ಬಿಡಿಸೋ ಅಂಥದ್ದಾಗಿರ್ಬೋದು, ಅದೆಲ್ಲನೂ ಬರೆದು ಹಾಕಿರ್ತಾರೆ. ಇಲ್ಲಿ ದೃಷ್ಟಿ ತೆಗಿತಾರೆ. ಆ ತೆಂಗಿನಕಾಯಿ, ಒಂದು ತೆಂಗಿನಕಾಯಿ 300 ರೂಪಾಯಿ ಅಂತೆ ದೃಷ್ಟಿ ತೆಗಿಯೋಕ್ಕೆ. ಸೊ ನಾವಂತೂ ಏನು ತೆಗೆಸ್ಕೊಂಡಿಲ್ಲ ನೋಡಿ. ಆ ರೀತಿಯಾಗಿ ದೃಷ್ಟಿ ತೆಗಿತಾರೆ ದೇವ್ರ ಮುಂದೆ. ಮನೆ ದೇವ್ರ ಹೆಸರೇನು ಅಂತ ಕೇಳಿಬಿಟ್ಟು ಅವರು ಸುಮ್ಮನೆ 3 ಸತಿ ಹಿಂಗೆ ಅಂದ್ಬಿಟ್ಟು ಇಳೆ ತೆಗೆದ್ಬಿಟ್ಟು ಆ ಕೋಲಲ್ಲಿ ಹಿಡ್ಕೊಂಡಿದ್ದಾನಲ್ಲ ಅಯ್ಯಪ್ಪ, ಆ ಕೋಲಲ್ಲಿ ಹೊಡಿತಾರೆ. ಅದಕ್ಕೆ ನಮಗೇನು ಅದು ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ನಾವು ತೆಗೆಸ್ಕೊಂಡಿಲ್ಲ. ಮತ್ತು ಅಮೌಂಟೂ ಜಾಸ್ತಿ ಆಯಿತು ತೆಂಗಿನಕಾಯಿಗೆ. ಏನು 300 ರುಪೀಸ್ ಅದನ್ನು ದಾಟಿದ್ರೆ ಅವರು ಹೊಡಿಯೋದಷ್ಟೇ. ಅದೂ ನಮಗೇನು ಅಷ್ಟು ನಂಬಿಕೆ ಇರಲಿಲ್ಲ ಅದ್ರ ಮೇಲೆ, ಅದಕ್ಕೋಸ್ಕರ ನಾವೇನು ತೆಗೆಸ್ಕೊಂಡಿಲ್ಲ. ನೋಡಿ, ತುಂಬಾ ಜನ ಇದ್ರು, ಎಷ್ಟು ಕ್ರೌಡ್ ಇತ್ತು ಗೊತ್ತಾ. ನಮಗೂ ದೇವರ ದರ್ಶನಕ್ಕೆ ತುಂಬಾ ಟೈಮಿಂಗ್ ಆಯಿತು. ಸೊ ನಮ್ಮ ಫ್ಯಾಮಿಲಿ ಜೊತೆಗೆ ನೋಡ್ತಾ ಇದ್ವಿ. ಅದಾದಮೇಲೆ ತೆಂಗಿನಕಾಯಿ ಆದಮೇಲೆ ಇಲ್ಲಿ ದೇವ್ರ ಮುಂದೆನೇ ನಿಂಬೆಹಣ್ಣಲ್ಲಿ ಸುಮ್ಮನೆ ಅವರು ಅದೇ ದೃಷ್ಟಿ ತೆಗಿಯೋದು. ತೆಂಗಿನಕಾಯಲ್ಲಿ ದೃಷ್ಟಿ, ನಿಂಬೆಹಣ್ಣಲ್ಲಿ ದೃಷ್ಟಿ ಎಲ್ಲ ತೆಗ್ದು ಬಿಸಾಕ್ತಾರೆ. ನಾವೇ ಕಾಲಲ್ಲಿ ಹೋಗಿ ತೊಳಿಬೇಕಾಗುತ್ತೆ. ನೋಡಿ, ಎಷ್ಟು ಬೀಗಗಳಿದೆ ಇಲ್ಲಿ, ಎಷ್ಟು ಜನ ಅರ್ಕೆ ಮಾಡಿದ್ದಾರೆ ನೋಡಿ. ಇಲ್ಲಿ ನಿಂಬೆಹಣ್ಣನ್ನು ಅವರೇ ಕಾಲಿಂದ ತೊಳಿಬೇಕು. ಈ ಥರ ದೇವ್ರ ಮುಂದೆ ಮಾಡ್ತಿದ್ದಾರೆ. ಸೊ ನಮ್ಗೆ ಅದೇನು ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ನಾವೇನು ಮಾಡಿಸ್ಕೊಂಡಿಲ್ಲ.
ಇದು ನೋಡಿ ಅಲ್ಲಿ ದೇವ್ರ ದರ್ಶನ, ಮೇನ್ ದೇವರು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಪಾಪು ಎಷ್ಟು ತೀಟೆ ಮಾಡ್ತಿದ್ದಾನೆ ಅಂಥೇಳಿ ಎಲ್ಲ ಪಾಪುಗಳು ಸುಮ್ಮನೆ ಇತ್ತು. ನಮ್ಮ ಪಾಪು ಮಾತ್ರ ಎಷ್ಟು ಕಿರಿಸ್ತಿದ್ದಾನೆ. ಅಲ್ಲಿ ಎಲ್ಲರೂ ಎಷ್ಟು ಮಾತಾಡ್ತಾನೆ, ಎಷ್ಟು ಚೂಟಿ ಇದ್ದಾನೆ, ಎಷ್ಟು ಆ್ಯಕ್ಟಿವ್ ಇದ್ದಾನೆ ಅಂತ ಅಂದರು. ನೋಡೋಕ್ಕೆ ಸಣ್ಣ ಇದ್ದರೂ ಎಷ್ಟು ಆ್ಯಕ್ಟಿವ್ ಇದ್ದಾನೆ ಅಂತಂದರು. ನನಗಂತೂ ಒಂದು ನಿಮಿಷನೂ ಸುಮ್ಮನೆ ಬಿಟ್ಟಿಲ್ಲ, ಎಷ್ಟು ತೀಟೆ ಮಾಡ್ತಾನೆ ಇದ್ದಾನೆ. ಸೊ ಇಲ್ಲಿ ಮತ್ತೊಂದು ದೇವ್ರದ್ದು ಸ್ಟ್ಯಾಚು ಮಾಡ್ತಿದ್ದಾರೆ. ಸೊ ದೇವ್ರದ್ದು ನೋಡಿ ಅಲ್ಲಿ ರೆಡಿ ಆಗ್ತಿದೆ. 252 ಅಡಿ ದೇವ್ರದ್ದು ಸ್ಟ್ಯಾಚು ರೆಡಿ ಆಗ್ತಿದೆ. ಅಲ್ಲಿ ಬೋರ್ಡ್ ಹಾಕಿದಾರಲ್ಲ, ಸೊ ಶಕ್ತಿಪೀಠ ಕಂಬಳೀಪುರ, ಅದು ನಿಮಗೆ 252 ಅಡಿ ಸ್ಟ್ಯಾಚು ಬರುತ್ತೆ. ಅದು ತುಂಬಾ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಕಾಲು ಭಾಗ ಆಗಿದೆ, ಇನ್ನು ಮುಕ್ಕಾಲು ಭಾಗ ಆಗಬೇಕು. ನೋಡಿ ಇಲ್ಲೆಲ್ಲ ಡ್ರಿಂಕ್ಸ್ದು ಪೇಪರ್ ಎಲ್ಲ ತಂದು ಹಾಕಿದ್ದಾರೆ, ಮಾತ್ರೆ ಪೇಪರು, ಆಮೇಲೆ ಅವ್ರ ಆಸೆಗಳು, ಅವರು ಏನೇನು ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ತಾರಲ್ಲ, ಸೊ ಬಳೆಗಳಾಗಿರ್ಬೋದು, ಅವರು ಇರೋವಂಥ ವಸ್ತುಗಳು, ಈ ಗುಟ್ಕಾ ಪ್ಯಾಕೆಟು ಎಲ್ಲ, ಅವ್ರ ಫೋಟೋಗಳಾಗಿರ್ಬೋದು, ಮತ್ತು ಮೆಡಿಸಿನ್ದು ಇದು ಏನು ಲ್ಯಾಬ್ ಟೆಸ್ಟ್ ಇರುತ್ತಲ್ಲ ಅದೆಲ್ಲ ತಂದು ಅಲ್ಲಿ ಹಾಕಿದ್ದಾರೆ. ಅದು ಅವರ ಒಂದು ನಂಬಿಕೆ, ಮೇಲಾಗಲಿ ವಾಸಿ ಆಗಲಿ, ನಮಗೆ ಗುಣಮುಖ ಆಗಲಿ. ಇವಾಗ ಮನೆ ಕಟ್ಸೋರಾಗಿರ್ಬೋದು, ಮನೆ ಕಟ್ಸೋರು ಮನೆ ಪ್ರಿಂಟೌಟ್ ತೊಗೊಂಬಂದು ಈ ಥರ ಮನೆ ಕಟ್ಟಿಸ್ಬೇಕು ಅಂಥೇಳಿ, ಮತ್ತು ಯಾರ್ದಾದ್ರೂ ಸೈಟು, ತುಂಬ ಹಲವಾರು ಏನೇನು ಜನಗಳ ಮನಸ್ಸಲ್ಲಿ ಏನೇನಿರುತ್ತೆ ಎಲ್ಲ ನೋವು ಕಷ್ಟಗಳೆಲ್ಲ ಅಲ್ಲಿತ್ತು. ಸೊ ನಮಗಂತೂ ಫಸ್ಟ್ ಟೈಮ್ ಹೋಗಿದ್ದು. ನೋಡಪ್ಪ ದೇವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಜನ, ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅಂತ ನಮ್ಗನ್ನಿಸ್ತು. ಸೊ ಅದೇ ಗ್ಯಾಪಲ್ಲಿ ನಾವು ನನ್ನ ಮಗನ ಜೊತೆ ಸೆಲ್ಫಿನೂ ತೊಗೋತಾ ಇದ್ದೀನಿ. ಆ ಲೈನಲ್ಲಿ ತುಂಬ ಎಷ್ಟು 1 hour ಆಯಿತು ಲೈನಲ್ಲಿ. 1 hour ನೋಡಿ ಇಲ್ಲೆಲ್ಲ ಎಷ್ಟು ಚೀಟಿಗಳು ಬರೆದು ಹಾಕಿದ್ದಾರೆ ಅವರು. ಪಾಪ ದೇವ್ರ ಮೇಲೆ, ದೇವರೇ ನಮ್ಗೆ ಈ ಥರ ಎಷ್ಟು ಕಷ್ಟ ನಷ್ಟಗಳು ಎಷ್ಟು ಜನಕ್ಕೆ ಆಗಿರುತ್ತೆ ಅಂತ ಇಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಯಿತು. ಮದುವೆ ಆಗಲಿ ಅಂತ ಫೋಟೋ ಜಾತಕ, ನೋಡಿ ಇಲ್ಲಿ ಮದುವೆ ಆಗಲಿ ಅಂತ ಫೋಟೋ ಜಾತಕ, ಮನೆ ಪ್ರಿಂಟೌಟು, ಮತ್ತು ಬೇರೆ ಬೇರೆ ಹಲವಾರು ಜನಕ್ಕೆ ಏನೇನು ಕಷ್ಟ ನೋವು ಇರುತ್ತಲ್ಲ ಅದೆಲ್ಲನೂ ಅಲ್ಲಿ ಬರೆದು ಹಾಕಿದ್ದಾರೆ. ಕಾಸು ಜೊತೆಗೆ ಪೇಪರ್ ಹಾಕಿದ್ದಾರೆ. ತುಂಬಾ ನೋಡಿ ಇಲ್ಲಿ ಯಾರೋ ಹುಡುಗರು ಕ್ವಶನ್ ಪೇಪರ್ನ ತಂದು ಹಾಕಿದ್ದಾರೆ. ಸೊ ಅವ್ರದ್ದು ಕ್ವಶನ್ ಪೇಪರು, ನಾನು ಚೆನ್ನಾಗಿ ರ್ಯಾಂಕ್ ಬರಲಿ, ಹಾಗೆ ನಾನು ಫಸ್ಟ್ ರ್ಯಾಂಕ್ ಬರಲಿ, ನನ್ನ ಮನೆ ಕಟ್ಟಿಸ್ಬೇಕು ಆಸೆ, ಏನೇನೋ ಹಲವಾರು ಆಸೆ. ಈ ದೇವ್ರ ಹತ್ರ ಶ್ರೀ ಕ್ಷೇತ್ರ ಕಾಟೇರಮ್ಮ ದೇವಾಲಯ ಹತ್ರ ಬಂದು ಎಲ್ಲರೂ ಬೀಗ ಆಗಿರ್ಬೋದು, ಮತ್ತು ಕಾಯಿ ಕಟ್ಟೋದಾಗಿರ್ಬೋದು, ಹರಕೆ ಕಾಯಿ ಎಲ್ಲ ಪ್ರತಿಯೊಂದು ಏನಾದರೂ ಹರಕೆ ನೀಟಾಗಿ ಈಡೇರಿಸ್ಕೊಂಡ್ರೆ ಸೊ ಅದು ಈಡೇರುತ್ತೆ ಅನ್ನೋದು ಒಂದು ವಾಡಿಕೆ ಆಗಿರುತ್ತೆ. ಅದಕ್ಕೋಸ್ಕರ ಇಷ್ಟು ಜನ ಬರ್ತಾರೆ, ಸುಮ್ಮನೆ ಜನ ಬರೋದಿಲ್ಲ ಅನ್ನೋದೇ ನಮ್ಮ ನಂಬಿಕೆ ಆಗಿರುತ್ತೆ. ನಮಗೂ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ನಾವು ಫಸ್ಟ್ ಟೈಮ್ ಹೋಗಿದ್ದು, ನಮ್ಮ ಅತ್ತೆ ಮಾವ ಮುಂಚೆನೇ ಹೋಗಿದ್ರು. ಸೊ ಅದಾದಮೇಲೆ ನಾವು ನಿನ್ನೆ ರಜಾ ಇತ್ತಲ್ವ 26th, ಅದಕ್ಕೋಸ್ಕರ ಹೋಗಿದ್ವಿ. ನೋಡಿದ್ರೆ ತಕ್ಕ ಜನ ಇದ್ದರು ಲೈನಲ್ಲೇ. ಎಷ್ಟೊತ್ತಾಗೋಯ್ತು ಗೊತ್ತಾ ನಮಗೆ. ಫೈನಲ್ ಆಗಿ ದೇವಸ್ಥಾನದಲ್ಲಿ ಎಂಟ್ರಿ ಮಾಡಿದ್ವಿ. ಇಲ್ಲೇನು ಫೋಟೋ ತೆಗಿಬಾರ್ದು ಆ ಥರ ಎಲ್ಲ ಏನೂ ರೂಲ್ಸ್ ಇಲ್ಲ, ಎಲ್ಲ ಫೋಟೋಸು ಎಲ್ಲ ತಗೋಬೋದಾಗಿತ್ತು. ನೋಡಿ ಇಲ್ಲಿ ಏನೇನು ಹೋಮಕ್ಕೆ ಎಷ್ಟು ಅಮೌಂಟು ಏನಂತೆಲ್ಲಿ ನೀಟಾಗಿ ಬೋರ್ಡ್ ಆಗಿರ್ತಾರೆ. ನೀವು ಯಾರಾದರೂ ಹೋಮ ಮಾಡಿಸ್ಬೇಕು ಅಂತಂದರೆ ಆ ಬೋರ್ಡ್ ನೋಡ್ಕೊಂಡು ಮಾಡಿಸ್ಬೋದು. ಸೊ ಫೈನಲಿ ದೇವ್ರ ಹತ್ರ ಬಂದಿದ್ದೀವಿ ನಾವು. ನೋಡ್ತಾ ಇರ್ಬೋದು ಇಲ್ಲಿ ನಾವು ಅತ್ತೆ ಮಾವನು ಹರಕೆ ಮಾಡಿಕೊಂಡು ಬಂದಿದ್ದರು. ಸೊ ನಾನು ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ದು, ಮಗು ಹುಟ್ಟಿದ ಮೇಲೆ ಬರ್ತೀವಿ ಅಂತೇಳಿ. ಸೊ ನಾವು ಕೂಡ ದೇವ್ರಿಗೆ ಉಂಡಿಗೆ ಕಾಸು ಹಾಕ್ತೀವಿ ಅಂತ ಅಂದ್ಕೊಂಬಂದಿದ್ರು. ಅದು ಕೂಡ ಈರೇಳಿದೆ, ಅದಕ್ಕೋಸ್ಕರ ದೇವ್ರಿಗೆ ಉಂಡಿಗೆ ಪಾಪು ಕೈಯಿಂದನೇ ಕಾಸು ಹಾಕ್ತಾಯಿದ್ವಿ. ನೋಡಿ ದೇವರು ಎಷ್ಟು ಕಳಕಳಿಯಾಗಿ ದೇವರಿದೆ, ಎಷ್ಟು ನಮಗೆ ನೋಡ್ಕೊಂಡು ಅಲ್ಲೇ ನಿಂತ್ಕೊಬೇಕು ಅಂತಲೇ ಅನ್ನಿಸ್ತು. ತುಂಬಾ ಖುಷಿ ಆಯಿತು. ಅಷ್ಟೊತ್ತು ಕಾದಿದ್ದಕ್ಕೂ ದೇವ್ರ ದರ್ಶನ ಮಾಡಿದ್ದಕ್ಕೂ ತುಂಬಾ ತೃಪ್ತಿಕರ ಅನಿಸ್ತು. ಕಾಟೇರಮ್ಮ ತಾಯಿ ಮೇನ್ ದೇವರಿದು. ಅಲ್ಲಿ ಈಚೆ ಕಡೆ ದೇವ್ರದ್ದು ಸ್ಟ್ಯಾಚು ಕಟ್ಟಿರೋದು. ಸೊ ನಮ್ಮ ಮಗುಗೂ ಕೂಡ ನಮಸ್ಕಾರ ಮಾಡಿಸ್ಕೊಂಡು ತುಂಬಾ ಚೆನ್ನಾಗಿತ್ತು. ಒಂಥರ ಪಾಸಿಟಿವ್ ಎನರ್ಜಿ, ಅಲ್ಲಿ ಹೋಗ್ತಿದ್ದಂಗೆ ಪಾಸಿಟಿವ್ ಎನರ್ಜಿ ಬರೋ ಥರನೇ ಅನಿಸಿತ್ತು ನಮಗೆ. ತುಂಬಾ ಖುಷಿ ಆಯಿತು. ನೀವು ನೋಡಲಿ ಅಂತಲೇ ದೇವ್ರದ್ದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದಾದಮೇಲೆ ಈಚೆ ಬರ್ತಾ ಮರದಲ್ಲಿ ಕಾಯಿ ಕಟ್ಟೋದು, ಅವರ ಹರಕೆಗಳು ಏನೇನಿರುತ್ತೆ ಕಾಯಿಗೆ ಚೀಟಿ ಬರೆದು ಹಾಕಿರ್ಬೋದು, ಕಾಯಿ ಕಟ್ಟೋದು ಕೆಂಪು ಕಲರ್ದು ಕಾಯಿ. ಸೊ ಅದೆಲ್ಲ ಈ ಮರದ ಹತ್ರ ಕಟ್ಟೋದು. ಇದು ಬಿಟ್ಟು ಅಲ್ಲಿ ಒಳಗಡೆ ಎಲ್ಲ ಪೇಪರಲ್ಲಿ ಬರೆದು ಹಾಕೋದು, ಏನೇನು ಚೀಟಿಗಳು, ಅವ್ರ ಫೋಟೋಗಳು, ಬೀಗಗಳು, ಬಳೆಗಳು ತುಂಬಾ ಇದೆ. ನೀವು ಹೋಗಿ ನೋಡಿ ಫ್ರೆಂಡ್ಸ್, ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ನಿಮಗೆ ಖುಷಿ ಆಗುತ್ತೆ ನೋಡೋದಕ್ಕೆ. ಇಲ್ಲಿ ದೇವಸ್ಥಾನ, ಅಲ್ಲಿ ಒಳಗಡೆ ಬೋರ್ಡ್ ಇತ್ತಲ್ಲ ಕಾಟೇರಮ್ಮ ದೇವಿ ದೇವಾಲಯ, ಅದು ಮಹಾಪ್ರತ್ಯಂಗತ ಹೋಮ, ಕುಬೇರ ಲಕ್ಷ್ಮಿ ಹೋಮ, ಪ್ರತಿಯೊಂದು ಎಲ್ಲ ಕರೆಕ್ಟಾಗಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಇದೆಯಲ್ಲ ಸ್ಟ್ಯಾಚು, ದೇವ್ರ ಫೋಟೋ, ಅದೇ ಥರನೇ ಅಲ್ಲಿ ಸ್ಟ್ಯಾಚು ಕಟ್ತಾ ಇರೋದಂತೆ. ನೋಡಿ
ಎಷ್ಟು ಸಾವಿರ ಲಕ್ಷಾಂತರ ಕಾಯಿಗಳಿದ್ದಾವೆ, ನಮಗೆ ಎಣ್ಸೋಕ್ಕೆ ಆಗದೇ ಇರೋಷ್ಟು ಕಾಯಿಗಳಿದ್ದಾವೆ. ನಾವು ಕೂಡ ಅಲ್ಲಿ ವಿಡಿಯೋ ಮಾಡಿಕೊಂಡೆ. ಅದು ದೇವ್ರ ನಂಬಿಕೆ ಯಾವ ಥರ ಇರುತ್ತೆ, ಜನಕ್ಕೆ ಎಷ್ಟು ಕಷ್ಟ ನಷ್ಟಗಳನ್ನ ಬಂದು ದೇವ್ರ ಹತ್ರನೇ ಹಂಚ್ಕೊಳ್ಳೋದು ಜನ ಅಲ್ವಾ. ಸೊ ನಮಗೂ ಹೋಗಿ ತುಂಬಾ ಖುಷಿ ಆಯಿತು. ಹಾಗೆ ಊಟಕ್ಕೂ ಚೆನ್ನಾಗೆಲ್ಲ ಫೆಸಿಲಿಟಿ ಚೆನ್ನಾಗಿ ಮಾಡಿದ್ದಾರೆ ಕುತ್ಕೊಂಡು ತಿನ್ನೋದಕ್ಕೆ. ಅಲ್ಲಿ ಅನ್ನ ಸಾಂಬಾರು ಹಾಕಿದ್ರು, ಅನ್ನ ಸಾಂಬಾರೆಲ್ಲ ನಾವು ತಿಂದ್ವಿ. ನಮ್ಮ ಪಾಪುಗೂ ಎಲ್ಲರಿಗೂ ಊಟ ಮಾಡಿಸಿ ನಾವು ಎಲ್ಲ ಊಟ ಮಾಡ್ಕೊಂಡ್ವಿ. ನೋಡಿ ಊಟದ ಹತ್ರನೂ ಎಷ್ಟೊಂದು ಜನ ಇದ್ದಾರೆ. ತುಂಬಾ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಅಂದರೆ ತುಂಬಾ ಚೆನ್ನಾಗಿರುತ್ತಲ್ಲ. ನಾವು ಕೂಡ ತಿಂದ್ವಿ. ಹೊಟ್ಟೆ ತುಂಬಾ ಹಾಕ್ತಾರೆ, ಎಷ್ಟು ಬೇಕಾದರೂ ಹಾಕ್ತಾರೆ. ಫಸ್ಟ್ ಅನ್ನ ಸಾಂಬಾರು ಹಾಕ್ತಾರೆ, ಅದಾದಮೇಲೆ ಅನ್ನ ರಸಮ್ ಹಾಕ್ತಾರೆ. ಸೊ ಊಟ ತಿಂದ್ಕೊಂಡು ಈಚೆ ಬಂದ್ವಿ. ಇಲ್ಲೊಂದು ಹಳ್ಳಿ ಮನೆ ಥರ ಇತ್ತು. ಇಲ್ಲಿ ಆಟ ಸಾಮಾನುಗಳಾಗಿರ್ಬೋದು, ಮತ್ತು ಮಡಿಕೆಗಳಾಗಿರ್ಬೋದು, ಕುಡಿಕೆಗಳಾಗಿರ್ಬೋದು, ಐಟಮ್ಸು ನಾನಾ ಥರ ಐಟಮ್ಸ್ಗಳು. ನೋಡಿ ಇದೆಲ್ಲ ಮರದ್ದು ಅಲ್ಲಿ ಮಾಡಿರೋವಂಥದ್ದು. ತುಂಬಾ ಕ್ವಾಲಿಟಿ ಚೆನ್ನಾಗಿತ್ತು, ಬಟ್ ರೇಟ್ ಜಾಸ್ತಿ ಆಗಿತ್ತು. ಸೊ ನಮಗೇನು ವರ್ತ್ ಅನಿಸಿಲ್ಲ. ಸೊ ಇಲ್ಲಿ ಟ್ರೆಂಡಿಂಗಲ್ಲಿರೋ ಅಂಥದ್ದು ನಾವು ನೋಡಿ ಅಲ್ಲಿತ್ತು, ಅದನ್ನು ಹಾಕ್ಕೊಂಡು ಕೂಡ ವೀಡಿಯೋ ಮಾಡಿದ್ವಿ. ಸೊ ನಮ್ಮ ಪಾಪುಗೆ ಸಖತ್ ಖುಷಿ ಆಯಿತು. ಅವನು ಎಷ್ಟು ನಗ್ತಿದ್ದ ಗೊತ್ತಾ ಅದನ್ನು ಹಾಕ್ಕೊಳ್ತಾ ಇದ್ದಂಗೆ. ಸೊ ತುಂಬಾ ಖುಷಿ ಆಯಿತು. ಸೊ ಅದಾದಮೇಲೆ ನಾವು ಮತ್ತೆ ಇಲ್ಲಿಗೆ ಬಂದ್ವಿ. ಕಾಯಿ ಕಟ್ಟೋ ಹತ್ರ ನಾವು ಹೋಗಿರಲಿಲ್ಲ. ನೋಡಿ ದೇವರು ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡೋಕ್ಕೇ ಮೈ ಜುಮ್ ಅನ್ನುತ್ತೆ. ಸೊ ನೀವು ಕೂಡ ವಿಸಿಟ್ ಮಾಡಿ. ಸೊ ನಿಮ್ಗೆ ಏನಾದರೂ ಹರಕೆ ಇತ್ತು ಅಂತಂದರೆ ಬೇಡ್ಕೊಂಡು ಬನ್ನಿ. ಅದಾದಮೇಲೆ ಹೋಗಿ ನೀವೇನು ಅಂದ್ಕೊಂಡಿರ್ತೀರೋ ಅದನ್ನು ದೇವ್ರಿಗೆ ಮಾಡಿ. ಇಲ್ಲ ಅಂತಂದರೆ ಕಾಯಿ ಕಟ್ಟೋದಾಗಿರ್ಬೋದು, ನಾನಾ ಥರ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಹಿಂಗೆಲ್ಲ ಮಾಡ್ತಾರೆ, ಈ ಥರ ಎಲ್ಲ ಹರಕೆ ಕಟ್ಕೊತಾರ ಅಂತೇಳಿ ಅಲ್ಲಿ ನಮ್ಗೆ ಅನಿಸುತ್ತೆ. ಎಷ್ಟು ಜನ, ಸಾವಿರಾರು ಜನ ದೇವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಹೋದ್ರೇ ಗೊತ್ತಾಗುತ್ತೆ ನಮಗೆ. ಸೊ ನೋಡಿ ಎಷ್ಟು ಲಕ್ಷಾಂತರ ಕಾಯಿಗಳು ಕಟ್ಟಿದ್ದಾರೆ. ಇದು ಬಿಟ್ಟು ಒಳಗಡೆ ಬೀಗ ಆಗಿರ್ಬೋದು, ಆಮೇಲೆ ನಿಂಬೆಹಣ್ಣು ದೃಷ್ಟಿ ತೆಗೆಸ್ಕೊಳ್ಳೋದು, ತೆಂಗಿನಕಾಯಿ ದೃಷ್ಟಿ ತೆಗೆಸ್ಕೊಳ್ಳೋದು, ಅವೆಲ್ಲ ಎಷ್ಟು. ನೋಡಿ ಇಲ್ಲಿ ಕಾಯಿ ಕಟ್ಟೋ ಹತ್ರ ದೇವರಿತ್ತು. ಅಲ್ಲಿ ದೇವ್ರಿಗೆ ಬೇಡ್ಕೊಂಡು ಮತ್ತು ಒಳಗಡೆನೂ ಬೇಡ್ಕೊಂಡು ಇಲ್ಲಿ ಈಚೆ ತೊಗೊಂಬಂದು ಕಾಯಿ ಕಟ್ಟಿಸ್ತಾರೆ. ಇದು ಕಾಯಿದು 200 ರೂಪಾಯಿ. ನಿಂಬೆಹಣ್ಣು ದೃಷ್ಟಿ ತೆಗೆಸ್ಕೊಳಕ್ಕೆ 50 ರೂಪಾಯಿ ಅನಿಸುತ್ತೆ. ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ ಯಾವುದಕ್ಕೆ ಏನೇನಂತ, ಬಟ್ ನಾವೇನು ಮಾಡಲಿಲ್ಲ. ಸೊ ನಾವು ಏನಂದರೆ ಉಂಡಿಗೆ ಕಾಸು ಹಾಕಿದ್ವಿ ಅಷ್ಟೇ. ದೇವ್ರಿಗೆ ಏನಾದರೂ ಯೂಸ್ ಆಗಲಿ ಅಂತೇಳಿ ಉಂಡಿಗೆ ಕಾಸು ಹಾಕಿದ್ವಿ. ಸೊ ನಾವು ಫಸ್ಟ್ ಟೈಮಲ್ಲಿ ಹೋಗಿರೋದು. ನೋಡಿಕೊಂಡು ಎಲ್ಲ ಯಾವ್ಯಾವ ಥರ ಏನೇನಿದೆ ಅಂತೆಲ್ಲ ನೋಡ್ಕೊಂಬಂದ್ವಿ. ನೋಡಿ ಎಷ್ಟು ಅಲ್ಲಿ ಒಂದೊಂದು ಇದ್ರ ಹತ್ರನೇ ಎಷ್ಟೆಷ್ಟು ಕಾಯಿ ಕಟ್ಟಿದ್ದಾರೆ ಅಂತೇಳಿ ನೋಡೋಕ್ಕೇ ನಮಗೆ ಜನಗಳಿಗೆ ಎಷ್ಟು ದೇವ್ರ ಮೇಲೆ ಎಷ್ಟು ಜನ ನಂಬ್ತಾರೆ. ಒಬ್ರೊಬ್ರು ನಂಬದೇ ಇರೋರು ಇರ್ತಾರೆ. 100%ಅಲ್ಲಿ 80% ಜನ ನಂಬ್ತಾರೆ ಅನ್ನೋದಕ್ಕೆ ಅಲ್ಲಿ ಹೋಗಿ ನೋಡಿದ್ರೇ ಸಾಕ್ಷಿ ಇರುತ್ತೆ. ಎಷ್ಟು ಜನ ಅವರ ಬೇಡಿಕೆಗಳನ್ನ ಬರೆದಾಗಿರ್ತಾರೆ ಗೊತ್ತಾ. ನೋಡೋದು ಒಂದೊಂದು ಸತಿ ನಗು ಬರ್ಬಿಡುತ್ತೆ, ಏನಕ್ಕೆ ಈ ಥರ ಬರೆದಾಕಿದ್ದಾರೆ ಅಂತ. ಆದರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತಲ್ವ, ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಎಲ್ಲ ದೇವ್ರ ಹತ್ರ ಹೇಳ್ಕೊತಾರೆ, ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲೂ ಜಾಗನೂ ಕೂಡ ತುಂಬ ದೊಡ್ಡದಾಗಿದೆ. ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಒಂದಿನ ಎಲ್ಲ ಕಾಲ ಕಳೆಯೋದಕ್ಕೆ ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿದೆ ಜಾಗ. ಇನ್ನೂ ಸ್ಟ್ಯಾಚು ಎಲ್ಲ ಕಟ್ತಿದ್ದಾರೆ. ಅದೆಲ್ಲ ಆದಮೇಲೆ ಇನ್ನೂ ಸಖತ್ ಜನ ಬರ್ತಾರೆ ಅಂತ ಅನಿಸುತ್ತೆ. ಸೊ ನೋಡಿ ಇಲ್ಲಿ ಎಲ್ಲ ಕಾಟೇರಮ್ಮ ದೇವ್ರುಗಳೇ, ಚಾಮುಂಡೇಶ್ವರಿ ಥರ ದೇವರಿರೋದೇ ಇಲ್ಲೆಲ್ಲ ದೇವ್ರುಗಳಿರೋದು. ಸೊ ನೋಡಿದ್ರಲ್ಲ ಎಷ್ಟು ಸಖತ್ ಜನ ಇದ್ದರು. ಅಲ್ಲಿ ಟೈಮ್ ಹೋಗಿದೆ ನಮಗೆ ಗೊತ್ತಾಗಿಲ್ಲ. ಇಲ್ಲೆಲ್ಲ ನೋಡಿ ಅಂಗಡಿಗಳಾಗಿರ್ಬೋದು, ತಿಂಡಿ ತಿನಿಸುಗಳಾಗಿರ್ಬೋದು, ಆಮೇಲೆ ಪೊಟ್ಯಾಟೋಸ್ ಟ್ವಿಸ್ಟರ್ ಆಗಿರ್ಬೋದು, ಕಬ್ಬಿನ ಜ್ಯೂಸ್ ಆಗಿರ್ಬೋದು, ಮತ್ತು ಮಕ್ಳಿಗೆ ಆಟ ಸಾಮಾನು ಅದೆಲ್ಲನೂ ತುಂಬ ಚೆನ್ನಾಗಿತ್ತು. ನೋಡಿ ಕಾರ್ಗಳೇ ಎಷ್ಟಿದ್ದಾವೆ, ಎಷ್ಟು ಕಾರ್ಗಳಿದ್ದಾವಲ್ಲ, ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಜನ ಬಂದಿದ್ರು ಅಂತ. ಸೊ ಎಲ್ಲ ಫೈನಲಾಗಿ ಮುಗೀತು. ನಾವು ಕೂಡ ಕಾರಲ್ಲಿ ಬಂದಿದ್ದಿದ್ದಲ್ವ, ಸೊ ನಾವು ನಮ್ಮ ಕಾರ್ ಹತ್ರ ಹೋದ್ವಿ. ಹೋಗ್ತಾ ಎಲ್ಲ ಮುಗೀತು. ಈವ್ನಿಂಗು ಒಂದು 4 o'clock ಆಗಿತ್ತು ಅನಿಸುತ್ತೆ. ಎಲ್ಲ ಮುಗ್ದಾದ್ಮೇಲೆ ನೋಡಿ ಅಲ್ಲಿ ಸ್ಟ್ಯಾಚು ಅಷ್ಟು ರೆಡಿ ಆಗಿದೆ. ಇನ್ನೂ ರೆಡಿ ಆಗುತ್ತೆ, ಇನ್ನೂ 1 year ಅದು ಬೇಕಾಗುತ್ತೆ ಅನಿಸುತ್ತೆ ಅದು ರೆಡಿ ಆಗೋಕ್ಕೆ. ಸಿಂಹದ ಮೇಲೆ ತಾಯಿ ಕೂತಿರೋ ಅಂಥದ್ದು. ಸೊ ಅದೆಲ್ಲ ರೆಡಿ ಆಗೋವಂಥದ್ದು. ಸೊ ಓಕೆ ಫ್ರೆಂಡ್ಸ್, ಇದಿಷ್ಟ ಆಗಿತ್ತು ನಮ್ಮ ಇವತ್ತಿನ ವ್ಲಾಗು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ನೀವು ಕೂಡ ಹೋಗಿ ವಿಸಿಟ್ ಮಾಡ್ಬೋದು. ನಮ್ಮ ಊರಿಂದ 45 kilometers ಆಗುತ್ತೆ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ವಿಸಿಟ್ ಮಾಡಿದ್ವಿ. ನಿಮಗೂ ಇಷ್ಟ ಆಗಿತ್ತು ಅಂತಂದರೆ ಹೋಗಿ ವಿಸಿಟ್ ಮಾಡಿ. 1 day ಟ್ರಿಪ್ಪು ಚೆನ್ನಾಗಿರುತ್ತೆ. ಸೊ ತುಂಬಾ ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಟೇಕ್ ಕೇರ್, ಬಾಯ್.